ಯೇಸು ಆಗಿರ್ತಕ್ಕಂಥ ಬಾಕ್ಸ್ ಒಳಗಡೆ ನಮ್ಮನ್ನ ಎತ್ಕೊಂಡು ಬಂದು ಕೂರಿಸಿದ್ದು ಮಾತ್ರ ಅಲ್ಲ, ಹೊರಗೆ ಕೂಡ ಹೋಗ್ಲಿಕ್ಕೆ ಆಗದಾಗೆ ಸೀಲ್ ಮಾಡಿಬಿಟ್ಟಿದ್ದಾರೆ. ವಿ ಆರ್ ಸೀಲ್ಡ್ ಬೈ ದ ಹೋಲಿ ಸ್ಪಿರಿಟ್. ಯು ಆರ್ ಎ ಸೀಲ್ಡ್ ಪರ್ಸನ್. ಸೀಲ್ ಹಾಕ್ಬಿಟ್ಟಿದ್ದಾರೆ. ಸೀಲ್ ಹಾಕಿದ್ಯಾರು? ದೇವರ ಮನುಷ್ಯನ? ಪ್ರಕಟಣಾ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ, ದೇವರು ಮುಚ್ಚಿದ ಬಾಗಿಲನ್ನು ಯಾರಿಗೂ ತೆಗಿಲಿಕ್ಕೆ ಆಗೋದಿಲ್ಲ, ದೇವರು ತೆಗೆದ ಬಾಗಿಲನ್ನ ಯಾರಿಗೂ ಮುಚ್ಚಲಿಕ್ಕೆ ಆಗೋದಿಲ್ಲ. ಸೊ ಯೇಸು ಆಗಿರೋ ಬಾಕ್ಸ್ ಒಳಗಡೆ ನಿನ್ನನ್ನು ಹಾಕಿ ಮುಚ್ಚಿದ್ ಯಾರು ಗೊತ್ತಾ? ನೋವನ ನಾವೆಯಲ್ಲಿ ಬೋಟ್ ಒಳಗಡೆ ಇವನ್ನ ಹಾಕಿಬಿಟ್ಟು ಮುಚ್ಚಿದ್ ಯಾರು ಹೊರಗಡೆಯಿಂದ? ದೇವರು. ದೇವರು ಮುಚ್ಚಿದ್ದನ್ನು ಮತ್ತೆ ತಕೊಂಡು ಬರ್ಲಿಕ್ಕೆ ಮನುಷ್ಯಂಗೆ ಆಗೋಲ್ಲ, ದೇವರು ತೆಗೆದ್ರೆ ಹೊರಗೆ ಬರ್ಬೋದು. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಣೆ ಎಷ್ಟು ಗ್ಯಾರಂಟಿ ಅಂದ್ರೆ ಇಷ್ಟು ಗ್ಯಾರಂಟಿ. ಒಳಗೆ ಹಾಕಿ, ಬಾಕ್ಸ್ ಒಳಗಡೆ ಹಾಕಿ ಸೀಲ್ ಹಾಕಿರೋದು ದೇವರಾಗಿರೋದ್ರಿಂದ ಯುವರ್ ಹೆವನ್ ಆರ್ ಸಾಲ್ವೇಷನ್ ಈಸ್ 100% ಗ್ಯಾರಂಟಿ, ಕನ್ಫರ್ಮ್ಡ್. ಯಾರು ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಯು ಆರ್ ಸೀಲ್ಡ್ ಬೈ. ಇದೇ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. 1ನೇ ಅಧ್ಯಾಯ 13ನೇ ವಾಕ್ಯ, ಎಫಿಷಿಯನ್ಸ್ 1:13. ನೀವು ಒಳಗೆ ಹೆಂಗ್ ಬಂದ್ರಿ ಗೊತ್ತಾಗ್ಬೇಕು. ಫಸ್ಟ್ ನೀವು ಸಹ ಸತ್ಯವಾಕ್ಯವನ್ನು, ಅಂದರೆ ಸುಮ್ಮನೆ ಸತ್ಯವಾಕ್ಯವನ್ನು ಅಂತ ಹೇಳ್ಬಿಟ್ಟು ನಾವು ಸತ್ಯ 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 ಅಂತ ಕೇಳಿಸ್ಕೊಳ್ತೀವಲ್ಲ, ಅಂದ್ರೆ ಅದು ಏನು ಅಂತಾನೂ ಬೇಕು. ಸುಮ್ಮನೆ ಬೈಬಲಲ್ಲಿ ಇರೋದೆಲ್ಲ ಸುಳ್ಳ ಸತ್ಯನ? ಅದಕ್ಕೇನೆ ಹೋಲಿ ಸ್ಪಿರಿಟ್ ನೋಡಿ ಅದನ್ನು ಸ್ಪೆಸಿಫಿಕ್ ಆಗಿ ಎತ್ತಿ ತೋರಿಸ್ತಾ ಇದ್ದಾರೆ. ಸ್ಪೆಸಿಫಿಕ್ ಆಗಿ ನೀವು ಕೂಡ ಸತ್ಯವಾಕ್ಯವನ್ನು, ಅಂದ್ರೆ ಬೈಬಲ್ನಲ್ಲಿರೋ ಏನೇನೋ ಅಲ್ಲ, ಅಂದರೆ ನಿಮಗೆ ಜೀವೋದ್ಧಾರವನ್ನೀಯುವ, ಗಾಸ್ಪೆಲ್ ಆಫ್ ಯುವರ್ ಸಾಲ್ವೇಷನ್, ಅದು ಮುಖ್ಯ. ಜೀವೋದ್ಧಾರವನ್ನೀಯುವ ಶುಭ ಸಂದೇಶವನ್ನ ಕೇಳಿ, ಸತ್ಯವಾಕ್ಯವನ್ನು ಅಂದರೆ ಏನು? ಅದರಲ್ಲಿ ಯಾವ್ದೀಗ? ಜೀವೋದ್ಧಾರವನ್ನು ತರುವ ಶುಭ ಸಂದೇಶವನ್ನ ಕೇಳಿ, ಜೀವೋದ್ಧಾರವನ್ನು ತರುವ ಶುಭ ಸಂದೇಶವನ್ನ ಕೇಳಿ. ಯಾವ ಸಂದೇಶವನ್ನು ಕೇಳಿ? ಏನು ತರುವ ಶುಭ ಸಂದೇಶ? ಜೀವೋದ್ಧಾರವನ್ನು, ಆಶೀರ್ವಾದ ತರುವ ಅಲ್ಲ, ಬಿಡುಗಡೆ ತರುವ ಅಲ್ಲ, ಅಥವಾ ಏನೋ ನಿಮ್ಗೆ ಏನೇನ್ ಬೇಕೆಲ್ಲ ಕೇಳ್ಕೊಳ್ಳಿ ಅದೆಲ್ಲ ತರುವ ಅಲ್ಲ. ನಿನ್ನ ಆತ್ಮಕ್ಕೆ ಉದ್ಧಾರ ತರುವ, ರಕ್ಷಣೆ ತರುವ, ಸಾಲ್ವೇಷನ್ ತರುವ, ಜೀವೋದ್ಧಾರ ತರುವ ಶುಭ ಸಂದೇಶ ಅಂತ ಒಂದು ಇದೆ ಬೈಬಲ್ ಎಂಬ ಸತ್ಯವಾಕ್ಯಗಳ ಒಳಗಡೆ. ಸತ್ಯವೇದ, ಸತ್ಯವಚನ, ಈ ಪುಸ್ತಕದ ಒಳಗಡೆ ಏನಿಟ್ಟಿದ್ದಾರೆ ದೇವರು ಗೊತ್ತಾ? ನನಗೂ ನಿಮಗೂ ರಕ್ಷಣೆ ತಂದು ಕೊಡುವ, ನಿತ್ಯ ಜೀವ ತಂದು ಕೊಡುವ ಸಂದೇಶ, ಆತ್ಮರಕ್ಷಣೆ ತಂದು ಕೊಡುವ ಸಂದೇಶ ಇದೆ. ಇದನ್ನೇ ಸಾರಬೇಕಾಗಿರೋದು ಎಲ್ಲ ಕಡೆ, ಆದ್ರೆ ಇದನ್ನೇ ಮುಚ್ಚಿ ಹಾಕಿರೋದು ಎಲ್ಲ ಕಡೆ. ಆದ್ರಿಂದನೇ ನಮ್ಮ ಜೀವನ ಮುಚ್ಚೋಗ್ಬಿಟ್ಟಿದೆ. ಕ್ರೈಸ್ತ ಜೀವನ, ವಿಶ್ವಾಸ ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಇದು ಎದ್ದೇಳ್ಬೇಕಂದ್ರೆ ಈ ನಿತ್ಯ ಜೀವ ತರುವ ಈ ಶುಭ ಸಂದೇಶ ಸಾರಲ್ಪಡಬೇಕು. ಇಲ್ಲಿ ಪೌಲರು ಹೇಳ್ತಾರೆ, ಜೀವೋದ್ಧಾರವನ್ನು ತರುವ ಶುಭ ಸಂದೇಶವನ್ನು ಕೇಳಿ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರಿ. ಹೇಗೆ ವಿಶ್ವಾಸ ಇಟ್ರಿ? ನಾನು ಧ್ಯಾನಕ್ಕೆ ಹೋದೆ, ಧ್ಯಾನದಲ್ಲಿ ಯಾರೋ ಒಬ್ರು ಕುಂಟ ಎದ್ದು ನಡೆಯೋದು ನೋಡಿದೆ, ಆವತ್ತು ನಾನು ವಿಶ್ವಾಸ ಇಟ್ಟೆ ಯೇಸು ಕ್ರಿಸ್ತರಲ್ಲಿ. ನಿನ್ನ ಫೇತ್ ಇಂದ ನಿನಗೆ ಪಾಪ ಕ್ಷಮೆ ಸಿಗೋದಿಲ್ಲ, ನಿತ್ಯ ಜೀವ ಸಿಗೋದಿಲ್ಲ. ಬೇಕಾದ್ರೆ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ಬೋದು ಅಷ್ಟೇನೆ, ಆದ್ರೆ ಪ್ರಯೋಜನನೂ ಇಲ್ಲ. ಎಷ್ಟೋ ಜನ ಆ ರೀತಿ ಬಂದವರಿದ್ದಾರೆ, ಅದ್ಭುತ ನೋಡಿ ಕಂಡು ಬಂದವರಿದ್ದಾರೆ, ಪ್ರಯೋಜನ ಇಲ್ಲ. ಇನ್ನೂ ಅನೇಕರು ಸಾಂಪ್ರದಾಯಿಕವಾಗಿ ಧಾರ್ಮಿಕವಾಗಿ ಬಂದವರಿದ್ದಾರೆ. ನಾವು ತಾತನ ಕಾಲದಿಂದನೇ ವಂಶ ಪಾರಂಪರ್ಯವಾಗಿ ನಾವು ಕ್ರೈಸ್ತರು, ಅದರಿಂದ ನಾವು ಹೀಗೆ ಕ್ರೈಸ್ತರಾಗಿದ್ದೀವಿ ಅಂತ. ಇದು ಎರಡೂ ವೇಸ್ಟೇ, ಎರಡೂ ಕೆಲ್ಸಕ್ಕೆ ಬಾರದೇ ಇರೋದೆ. ಯಾವುದಾದ್ರೂ ಒಂದು ಗುಂಪಲ್ಲಿ ಇರ್ತೀವಿ ನಾವು, ಆದ್ರೆ ಇನ್ನೊಂದು ಗುಂಪಲ್ಲಿದ್ದಾರೆ ಸತ್ಯವಾಕ್ಯವನ್ನ ಕೇಳಿ, ಅಂದರೆ ಜೀವೋದ್ಧಾರವನ್ನು ತರುವ ಶುಭ ಸಂದೇಶವನ್ನು ಕೇಳಿ 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 ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ರಿ. ನಿನ್ನೆ ನಾನು ಅದ್ರ ಬಗ್ಗೆ ಹೇಳಿದೆ, ಜೀಸಸ್ ಕ್ರೈಸ್ಟ್ ಈಸ್ ಮೈ ಸಬ್ಸ್ಟಿಟ್ಯೂಟ್ ಇನ್ ಎವ್ರಿಥಿಂಗ್. ಯೇಸು ಕ್ರಿಸ್ತರು ನನ್ನ ಬದಲಿಗೆ ಪ್ರತಿಯೊಂದರಲ್ಲೂ ಎಂದು ನಾನು ವಿಶ್ವಾಸ ಇಟ್ಟೆ. ನನಗೆ ವಿಶ್ವಾಸ ಬಂತು. ಎಲ್ಲಿಂದ ಬಂತು? ಶುಭ ಸಂದೇಶದಿಂದ ಬಂತು. ಹಾಗೆ ನಾನು ವಿಶ್ವಾಸ ಇಟ್ಟಾಗ ಏನ್ ಮಾಡಿದ್ರು? ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರಿಂದ ಮುದ್ರಿತರಾದಿರಿ. ಯು ಆರ್ ಸೀಲ್ಡ್ ಬೈ ದ ಹೋಲಿ ಸ್ಪಿರಿಟ್. ಅಂದ್ರೆ ಯಾವ ರೀತಿ ಗೊತ್ತಾ? ನೀವು ಶುಭ ಸಂದೇಶ ಆಲಿಸ್ತಾ ಕೂತ್ಕೊಂಡ್ರಿ ಎಲ್ಲೋ ಒಂದ್ ಕಡೆ, ಎಲ್ಲಿ ಬೇಕಾದ್ರೂ ಆಗ್ಬಹುದು, ಆಯ್ತಾ? ಶುಭ ಸಂದೇಶ ಆಲಿಸಿದಾಗ ಆ ಶುಭ ಸಂದೇಶ ನಿಮ್ಮೊಳಗಡೆ ವಿಶ್ವಾಸ ತೆಗೆದುಕೊಂಡು ಬಂತು. ನೀವು ಆ ವಿಶ್ವಾಸ ತೆಗೆದುಕೊಂಡು, ಯೇಸುವೆ ನೀವೇ ನನ್ನ ರಕ್ಷಕರು, ನೀವೇ ನನ್ನ ಸಬ್ಸ್ಟಿಟ್ಯೂಟ್ ಎಂದು ನೀವು ನಂಬಿದ್ರಿ. ತಕ್ಷಣ ನಿಮ್ಮನ್ನ ನಾವು ಮೀನು ಹಿಡಿದು ಬುಟ್ಟಿಗೆ ಹಾಕ್ತೀವಲ್ವಾ,
ದೇವ್ರು ಏನು ಮಾಡಿದ್ರು ಗೊತ್ತಾ? ನಿಮ್ಮನ್ನ, ವಿಶ್ವಾಸ ಇಟ್ಟವ್ರನ್ನ ಹಿಡಿದು ಬಿಟ್ಟು ಏಸು ಆಗಿರೋ ಬುಟ್ಟಿ ಒಳಗಡೆ ಹಾಕಿ ಸೀಲ್ ಮಾಡಿಬಿಟ್ರು. ಒಂದು ಸೀಲ್ ಎಳೆದ್ಬಿಟ್ರು, ಸೀಲ್ ಗುದ್ಬಿಟ್ರು. ಸೆಂಟ್ರಲ್ ಗೌರ್ಮೆಂಟ್ ಸೀಲ್ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಸೀಲ್ ಅಲ್ಲ, ಹೆವನ್ಲಿ ಸೀಲ್. ಆ ಸೀಲು ಅಲ್ಲಿಂದ ಗುದ್ದಿದ್ರಿಂದ, ಆ ಸೀಲ್ ಆಗಿರೋದ್ರಿಂದ, ಅಲ್ಲಿಂದ ಮಾಡಿದ ಸೀಲ್ ಆಗಿರೋದ್ರಿಂದ ಅದನ್ನು ಓಪನ್ ಮಾಡ್ಲಿಕ್ಕೆ ಅಲ್ಲೇ ಹೋಗ್ಬೇಕು. ಸೊ ಯು ವಿಲ್ ರೀಚ್ ದೇರ್, ಗ್ಯಾರಂಟಿ. ಹೋಲಿ ಸ್ಪಿರಿಟ್ ದ ಗ್ಯಾರಂಟಿ ಆಫ್ ಯುವರ್ ಸಾಲ್ವೇಷನ್. ಆದರೆ ಹೋಲಿ ಸ್ಪಿರಿಟ್ ಇಲ್ಲದೆ, ಹೋಲಿ ಸ್ಪಿರಿಟ್ ಒಳಗಡೆ ಇಲ್ಲದೆ, ಹೋಲಿ ಸ್ಪಿರಿಟ್ ಇದ್ದಾರೆ ಅಂತ ತಿಳ್ಕೊಂಡು ಬದುಕುವಷ್ಟು ವಂಚನೆ ಬೇರೆ ಯಾವುದೂ ಇಲ್ಲ. ಇವತ್ತಿನ ಕ್ರಿಶ್ಚಿಯಾನಿಟಿ ಡಿಸೀವ್ಡ್ ಕ್ರಿಶ್ಚಿಯಾನಿಟಿ. ಟುಡೇಸ್ ಕ್ರಿಶ್ಚಿಯಾನಿಟಿ ಇಸ್ ಡಿಸೀವ್ಡ್ ಕ್ರಿಶ್ಚಿಯಾನಿಟಿ. ಅಂದರೆ they think that they received Holy Spirit without receiving Holy Spirit. Without really receiving the Holy Spirit, they think and they believe that they have received the Holy Spirit. That is deception. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಒಂದು ವಂಚನೆಯಲ್ಲಿ ಇವತ್ತಿನ ಕ್ರೈಸ್ತರು ಬದುಕ್ತಾ ಇದ್ದಾರೆ. ನಿಜವಾಗಿಯೂ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡದೆ, ನಾವು ಪವಿತ್ರಾತ್ಮನ ಸ್ವೀಕಾರ ಮಾಡಿಬಿಟ್ಟಿದ್ದೀವಿ ಅಂತ ನಂಬಿ ವಂಚನೆಗೊಳಗಾಗಿ ಬದುಕ್ತಾ ಇದ್ದಾರೆ. ನಿನ್ನ ಒಳಗಡೆ ನಿಜವಾಗ್ಲೂ ಈ ಹೋಲಿ ಸ್ಪಿರಿಟ್ ಇದ್ರೆ, ವಾಟ್ ಇಸ್ ದ ರಿಸಲ್ಟ್? ಯು ಕ್ಯಾನ್ ಹ್ಯಾವ್ ಎ ಚಿಯರ್ಫುಲ್ ಹಾರ್ಟ್. ನಿನಗೆ ಒಂದು ಆನಂದ ಭರಿತ ಹೃದಯ ಸಿಗ್ತದೆ. ಯಾಕೆಂದ್ರೆ ಫ್ರೂಟ್ ಆಫ್ ದ ಸ್ಪಿರಿಟ್ ಇಸ್ ಜಾಯ್. ಈ ಬಾಕ್ಸ್ ಒಳಗಡೆ, ಯೇಸು ಆಗಿರೋ ಬಾಕ್ಸ್ ಒಳಗಡೆ ನಾನಿದ್ದೀನಿ, ಸೀಲ್ಡ್ ಬೈ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರಿಂದ ಮುದ್ರಿತನಾಗಿದ್ದೀನಿ. ಹಾಗಾದ್ರೆ ಈಗ ಪವಿತ್ರಾತ್ಮರು ಎಲ್ಲಿದ್ದಾರೆ ಕೇಳಿದ್ರೆ, ನಿಜವಾಗಲೂ ವಿಶ್ವಾಸದ ಮುಖಾಂತರ ಪರಿಶುದ್ಧಾತ್ಮರು ನನ್ನಲ್ಲಿದ್ದಾರೆ. ಮೈ ಸ್ಪಿರಿಟ್ ನನ್ನ ಒಳಗಡೆ, ಐ ಆಮ್ ಸೀಲ್ಡ್. ಈ ಪವಿತ್ರಾತ್ಮ ನನ್ನಲ್ಲಿ ಏನ್ ಮಾಡ್ತಾರೆ? ದ ಹೋಲಿ ಸ್ಪಿರಿಟ್ ವಿಲ್ ಪ್ರೊಡ್ಯೂಸ್ ದ ಫ್ರೂಟ್. ಫಲವನ್ನು ಉಂಟು ಮಾಡ್ತಾರೆ. ಆ ಫಲದಲ್ಲಿ ಜಾಯ್ ಇದೆಯಾ? ಜಾಯ್ ಈಸ್ ದ ಫ್ರೂಟ್ ಆಫ್ ದ ಸ್ಪಿರಿಟ್. ಪವಿತ್ರಾತ್ಮನ ಒಂದು ಫಲ.